ಹಾಡ್ತಾ ಇದ್ದಾರೆ. ಹಾಡಿನ ಸಾವಿರಾರು ಗೀತೆಗಳು ಈಗಲೂ ಕೂಡ ಅಷ್ಟೇ, ಪ್ರತಿಯೊಂದು ಮನೆ ಆಗಲಿ, ಪ್ರತಿಯೊಂದು ಹಬ್ಬ ಆಗಲಿ, ಪ್ರತಿಯೊಂದು ನೆನಪು ಮತ್ತು ಪ್ರತಿಯೊಂದು ಭಾವನೆಯಲ್ಲೂ ಕೂಡ ಜೀವಂತವಾಗಿದ್ದಾವೆ. ಅಷ್ಟರ ಮಟ್ಟಿಗೆ ಎಸ್ ಜಾನಕಿಯವರು ತಮ್ಮ ಹಾಡುಗಳ ಮುಖಾಂತರ ಜೀವಿಸ್ತಾರೆ. ಇನ್ಮೇಲೆ ದೇಹ ದೂರ ಆಗ್ಬೋದು, ಹಾಡುಗಳ ಮುಖಾಂತರ ಇನ್ನು ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿರ್ತಾರೆ. ಅವ್ರ ಧ್ವನಿ ಯಾವತ್ತಿದ್ರೂ ಕೂಡ ಅಷ್ಟೇ, ಒಂಥರ ಕಾಲಾತೀತ. ಅದು ಅವರ ಧ್ವನಿ ಮರಿಲಿಕ್ಕೆ ಸಾಧ್ಯ ಇಲ್ಲದಂಥ ಧ್ವನಿ. ಪರಿಪೂರ್ಣ ಗಾಯನ ಅವರದು ಸಂಪೂರ್ಣ ಜೀವನ 88 ವರ್ಷ. ಅವ್ರು ಹಾಡೋದನ್ನ ಬಿಟ್ಟು ಸಾಕಷ್ಟು ವರ್ಷಗಳೇ ಆಯಿತು, ಒಂದು ದಶಕದ ಮೇಲೆ ಆಯಿತು. ಆದರೆ ಸ್ಟಿಲ್ ಅವರ ಹಾಡುಗಳು ಇನ್ನೂ ಪ್ರಸ್ತುತ ಅಂದರೆ ಅವರ ಧ್ವನಿಗಿರುವಂಥ ಮಹತ್ವ, ಅವ್ರು ಹಾಡಿದಂಥ ಒಂದು ಹಾಡುಗಳಿದೆಯಲ್ಲ ಅದಕ್ಕಿರುವಂಥ ಜೀವ. ಅಪ್ರತಿಮ ಪ್ರತಿಭೆ, ಅದ್ವಿತೀಯ ಸ್ವರ, ಅಸಾಮಾನ್ಯ ಸಾಧನೆ ಎಸ್ ಜಾನಕಿ ಅಮ್ಮನವರದ್ದು. ಯಾವುದರಲ್ಲೂ ವರ್ಣಿಸೋದಕ್ಕೆ ಆಗೋದಿಲ್ಲ ಕೆಲವರನ್ನ. ಆ ಪದಗಳಿಗೆ ಕೆಲವರು ಮಾತ್ರ ಜೀವ ತುಂಬ್ತಾರೆ, ಆ ಪದಗಳಿಗೆ ಕೆಲವೊಂದು ಪದಗಳಿಗೆ ಮಾತ್ರ ಕೆಲವರು ಸೂಟ್ ಆಗ್ತಾರೆ. ಅಪ್ರತಿಮ, ಅದ್ವಿತೀಯ, ಅಸಾಮಾನ್ಯ ಅಂತೀವಲ್ಲ, ಅದಕ್ಕೆ ಕೆಲವರು ಮಾತ್ರ ಸೂಟ್ ಆಗೋದು. ಅಂಥವರಲ್ಲಿ ಎಸ್ ಜಾನಕಿಯವರು ಕೂಡ ಒಬ್ಬರು. ಅಂತ್ಯಕ್ರಿಯೆಯ ವಿಧಿವಿಧಾನಗಳ ಶಾಸ್ತ್ರಗಳನ್ನು ಪೂರೈಸಲಾಗ್ತಾ ಇದೆ. ಅವರ ಮೊಮ್ಮಗಳು ಅಪ್ಸರ ಅವರಿದ್ದಾರೆ. ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಅಂತಿಮ ವಿಧಿವಿಧಾನಗಳು. ಕಳೆದ ಜನವರಿಯಲ್ಲಿ ಮಗ ಮುರಳೀಕೃಷ್ಣ ಅವರು ಸಾವನ್ನಪ್ಪಿದ್ರು. ಅವತ್ತಿಂದಲೂ ಕೂಡ ಅವ್ರಿಗೆ ಇನ್ನಷ್ಟು ಅದೊಂಥರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಯಾಕೆಂದರೆ ತಾವು ಬದುಕಿರುವಂಥ ಸಂದರ್ಭದಲ್ಲಿ ಯಾವುದೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳು ಕಣ್ಮುಂದೆ ಸಾವನ್ನಪ್ಪಿದಾಗ ಆಗುವಂಥ ನೋವಿದೆಯಲ್ಲ, ಅದು ಕೊನೆ ಕ್ಷಣದವರೆಗೂ, ಕೊನೆ ಉಸಿರಿರುವವರೆಗೂ ಕಾಡ್ತಾನೆ ಇರುತ್ತೆ, ನೋವು ಕೊಡ್ತಾನೆ ಇರುತ್ತೆ. ಇವ್ರಿಗೂ ಕೂಡ ಅಷ್ಟೇ. ಕಳೆದ ಜನವರಿಯಲ್ಲಿ ಅವ್ರ ಮಗ ಮುರಳೀಕೃಷ್ಣ ಅವರ ಸಾವಿದೆಯಲ್ಲ, ಪ್ರತಿ ದಿನ ಪ್ರತಿ ಕ್ಷಣ ಕಾಡ್ತಾನೆ ಇತ್ತು. ತನ್ನ ಕೊನೆ ದಿನಗಳಲ್ಲಿ ನನ್ನ ಮಗನನ್ನ ಕಳ್ಕೊಂಡಲ್ಲ ಅಂತ ಆ ನೋವಿದ್ದಿದ್ದವ್ರಿಗೆ. ಮಗ ಮೃತಪಟ್ಟ ಬಳಿಕ ಅವರು ಮೈಸೂರಿನ ಬೋಗಾದಲ್ಲಿರುವಂಥ ಆಪ್ತರ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಕೇರ್ ಟೇಕರ್ಸ್ಗಳಿದ್ರು, ಅವ್ರು ನೋಡ್ಕೊಳ್ತಾ ಇದ್ರು. ಮೂರನೇ ವಯಸ್ಸಿಗೆ ಸಂಗೀತ ಲೋಕಕ್ಕೆ ಕಾಲಿಟ್ಟಂಥವ್ರು, 9ನೇ ವಯಸ್ಸಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂಥವ್ರು ಅವತ್ತಿನಿಂದಲೇ ಗುರ್ಸ್ಕೊಳ್ತಾರೆ. 9ನೇ ವಯಸ್ಸಿಗೆ ತನ್ನ ಸಂಗೀತದ ಜರ್ನಿ, ಸ್ಟೇಜ್ ಪರ್ಫಾರ್ಮೆನ್ಸ್ 9ನೇ ವರ್ಷದಿಂದ ಶುರುವಾಗುತ್ತೆ. ಆ ಕಾಲದಲ್ಲೇನೆ 9ನೇ ವರ್ಷಕ್ಕೆ ಶುರುವಾಗಿದೆ ಇವರ ಸಂಗೀತ ಜರ್ನಿ. ಅಂದರೆ ಆ ಸೆಳೆತ ಇದೆಯಲ್ಲ, ಸಂಗೀತದ ಸೆಳೆತ ಎಷ್ಟು ಮಟ್ಟಿಗೆ ಆವರಿಸ್ಕೊಂಡಿತ್ತು ಅನ್ನುವಂಥದ್ದನ್ನ ಕೂಡ ನಾವು ಊಹಿಸ್ಕೊಳ್ಬೋದು. ಈಗ ಎಲ್ಲದೂ ಕೂಡ ಇದೆ, ಅವಕಾಶಗಳು, ವಿಪುಲ ಅವಕಾಶಗಳಿದ್ದಾವೆ. ಆದರೂ ಕೂಡ ಮಕ್ಕಳು ಅಷ್ಟು ಬೇಗ ಕ್ವಿಕ್ ಆಗಿ ಕಲಿಯೋದಾಗ್ಲಿ, ಒಂದು ಸಾಧನೆ ಮಾಡುವಂಥದ್ದಾಗ್ಲಿ ಅಷ್ಟು ಈಸಿ ಅಲ್ಲ. ಸಾಕಷ್ಟು ಸ್ಟೇಜ್ಗಳಿದ್ರೂ ಕೂಡ ಕಲಿಯೋದು ತುಂಬ ಕಷ್ಟ. ಕಲಿಯೋದಕ್ಕೆ ಅವಕಾಶಗಳು ಬೇಜಾನಿದ್ದಾವೆ. ಆದರೆ ಎಸ್ ಜಾನಕಿಯವರು ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ 9ನೇ ವರ್ಷದಲ್ಲಿ, 9ನೇ ವಯಸ್ಸಿಗೆ, 9ನೇ ವಯಸ್ಸು ಅಂದರೆ ಅದು 1947ರ ಸಂದರ್ಭ. ಆ ವಯಸ್ಸಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತವ್ರು ಅವರು.
ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರುವಂಥದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಅಪ್ರತಿಮ ಸಾಧಕಿ ಗಾಯಕಿ ಎಸ್ ಜಾನಕಿ ಅಮ್ಮ ಅವರ ಕೊನೆಯ ಕ್ಷಣಗಳು. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಕನಸಿನ ಗಾಯಕಿ ಆಗಿದ್ದಂಥವ್ರು ಇವರು. ಇವ್ರು ಆಡಿದ್ರೇ
ನಮ್ಮ ಸಂಗೀತಕ್ಕೆ, ಅಂದರೆ ನಮ್ಮ ಮ್ಯೂಸಿಕ್ಕಿಗೆ, ನಮ್ಮ ಲಿರಿಕ್ಸಿಗೆ ಒಂದು ಅರ್ಥ ಬರುತ್ತೆ, ಅದಕ್ಕೊಂದು ಜೀವ ಬರುತ್ತೆ. ಅದಕ್ಕೆ ಕಾರಣ ಅಂದರೆ ಅವ್ರ ಧ್ವನಿ ಅಂತ. ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದ್ದಂಥವರು ಎಸ್ ಜಾನಕಿ ಅಮ್ಮ ಅವರು. ಭಾವನೆಗಳ ರಾಣಿ ಅಂತ ಕರೀತಾರೆ ಅವ್ರನ್ನ, ಕ್ವೀನ್ ಆಫ್ ಎಕ್ಸ್ಪ್ರೆಷನ್ಸ್. ಸಣ್ಣ ಮಗುದಾಗಲಿ, ತೊದಲು ನುಡಿಯಾಗಲಿ, ಉತ್ಸಾಹ, ಆ ಟೀನೇಜು, ಗಾಂಭೀರ್ಯ, ವಯಸ್ಸಾದಂಥವರ ರೀತಿಯಲ್ಲಿ ಧ್ವನಿ ಕೊಡೋದಾಗಲಿ, ಪ್ಯಾಥೋ ಸಾಂಗ್ಸ್ಗಳು, ಭಕ್ತಿಗೀತೆ, ಪ್ರಣಯ ಗೀತೆ, ಜನಪದ ಗೀತೆಗಳು, ಎಲ್ಲದರಲ್ಲೂ ಕೂಡ ಅಷ್ಟೇ. ಆಮೇಲೆ ನಾನು ಹೇಳ್ತಾ ಇದ್ನಲ್ಲ, 17 ಭಾಷೆಗಳಲ್ಲಿ, 17ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಆಡೋದು ಅಂದರೆ ಈ ಕಾಲದಲ್ಲಿ ಏನು ಬೇಕಾದರೆ ಏನಲ್ಲಿ ಬೇಕಿದ್ರೆ ಅವ್ರ ಮುಖ ಇರುತ್ತೆ, ಅವ್ರ ವಾಯ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ಬೋದು. ಬಟ್ ಆಗಿನ ಕಾಲದಲ್ಲೇ ಅಷ್ಟು ಸಾವಿರಾರು ಹಾಡುಗಳನ್ನು ಪ್ರತಿ ಭಾಷೆಯಲ್ಲೂ ಆಡಿದ್ದಾರೆ ಅಂದರೆ ಇದೆ ಆ ವಾಯ್ಸ್ ಬಗ್ಗೆ. ಯಾಕೆಂದರೆ ಕೆಲವರ ವಾಯ್ಸ್ ಇದೆಯಲ್ಲ, ನಗಿಸುತ್ತೆ, ಅಳಿಸುತ್ತೆ, ಕನಸನ್ನು ಕಾಣಿಸುತ್ತೆ, ಹೃದಯ ಮುಟ್ಟುತ್ತೆ. ಅವ್ರ ಧ್ವನಿ ಶಾಶ್ವತವಾಗಿ ಇದ್ದೇ ಇರುತ್ತೆ ಸಂಗೀತ ಲೋಕದಲ್ಲಿ. ಅವರನ್ನು ಕಳ್ಕೊಂಡಿರ್ಬೋದಷ್ಟೇ ನಾವು. ದೈಹಿಕವಾಗಿ ಇಲ್ಲ ಅಷ್ಟೇ ನಮ್ಮ ಜೊತೆ ಜಾನಕಿ ಅವರು, ಭೌತಿಕವಾಗಿ
ಅವರ ವಾಯ್ಸ್ ಮುಖಾಂತರ ಇನ್ನೂ ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿರ್ತಾರೆ. ಕೆಲವರ ಜೀವಂತಿಕೆನೇ ಹಾಗೆ, ಅವರು ಇಲ್ಲದಿರುವಿಕೆ ನಮಗೆ ಕಾಡೋದಿಲ್ಲ. ಏಕೆಂದರೆ ಆ ಹಾಡುಗಳಿದ್ದಾವಲ್ಲ, ಅವರನ್ನು ಜೀವಂತವಾಗಿಟ್ಟಿರುತ್ತೆ ಸದಾ ಕಾಲ. ಶಾಶ್ವತವಾದಂಥ ವಾಯ್ಸ್ ಸಂಗೀತ ಲೋಕದಲ್ಲಿ. ನಾ ಆಗಲೇ ಹೇಳ್ತಾ ಇದ್ದೆ, ಬೌಂಡ್ರಿಗಳಿರ್ಬೋದು. ಕೆಲವೊಮ್ಮೆ ಈ ಚಿತ್ರರಂಗದಲ್ಲಿ ಇವರು ದಕ್ಷಿಣ ಭಾರತ, ಅವರು ಉತ್ತರ ಭಾರತ, ಅದು ಇದು ಅಂತೆಲ್ಲ ಇದ್ದೇ ಇರುತ್ತೆ. ಭಾರತದ ಎಲ್ಲ ಸಿನಿಮಾ ರಂಗದಲ್ಲೂ ಎಲ್ಲ ರಾಜ್ಯಗಳಲ್ಲೂ ಹಾಡನ್ನು ಆಡಿದ್ದಾರೆ ಎಸ್ ಜಾನಕಿ ಅವರು. ಈ ಸಂಗೀತ ಲೋಕದ ಏಕತೆಯ ಪ್ರತೀಕ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಜಾನಕಿ ಅವರನ್ನ ಸಂಗೀತ ಲೋಕದ ಏಕತೆಯ ಪ್ರತೀಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದು ಸಂಗೀತ ಅನ್ನುವಂಥದ್ದೊಂದೇ ಗಾಯಕರಿಗೆ ಆ ಭಾಷೆಯ ಗಡಿ ಇಲ್ಲ ಅನ್ನುವಂಥದ್ದನ್ನ ಕೂಡ ತೋರಿಸ್ಕೊಟ್ಟಂಥವ್ರು. ಏಕೆಂದ್ರೆ ಈ ನಟ ನಟಿಯರಿಗೆ ಅವ್ರು ಬೇಕಾದ್ರೆ ಬೇರೆ ಚಿತ್ರರಂಗದಲ್ಲಿ ಹೋಗಿ ಆಕ್ಟಿಂಗ್ ಮಾಡ್ಬೋದು, ಆದರೆ ಆ ವಾಯ್ಸ್ನ ಇನ್ನೊಬ್ರು ಯಾರೋ ಕೊಡ್ತಾರೆ ಆ ಲ್ಯಾಂಗ್ವೇಜಲ್ಲಿ. ಬಟ್ ಗಾಯಕ ಗಾಯಕಿಯರಿಗೆ ಹಂಗಾಗೋದಿಲ್ಲ. ಅವರದ್ದೇ ವಾಯ್ಸು, ಅವರೇ ಹಾಡಬೇಕು. ಎಷ್ಟೋ ಮ್ಯೂಸಿಕ್ ಡೈರೆಕ್ಟರ್ಗಳು, ಅಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ಜಾನಕಿ ಅಮ್ಮನವ್ರು ಹಾಡಿದ್ರೇನೆ ಆ ಒಂದು ಹಾಡಿಗೆ ಜೀವ ಅಂತ ಇದ್ರು. ಅಷ್ಟು ಜೀವಿಸ್ತಾ ಇದ್ರು ಆ ಹಾಡುಗಳಲ್ಲಿ. ಆ ಹಾಡುಗಳು ಎಷ್ಟು ಪುಣ್ಯ ಮಾಡಿದ್ವು. ಸ್ಪೆಷಲಿ ಸಾಹಿತ್ಯ ಬರೆಯುವಂಥವ್ರಿಗೆ ಹೆಸರು ತಂದ್ಕೊಡ್ತಾ ಇದ್ದಂಥದ್ದು ಈ ಜೀವಗಳೇ, ಈ ಧ್ವನಿನೇ. ಇಷ್ಟು ಅದ್ಭುತವಾಗಿ ಬರೀತಾರಾ ಅಂತ ಅವ್ರು ಏನಾದರೂ ಅನ್ಕೊಂತಾರೆ ಅಂದರೆ ಆ ಹಾಡನ್ನು ಕೇಳ್ತಾರೆ ಅಂತ. ಆ ವಾಯ್ಸು ಅವ್ರ ಮನಸ್ಸನ್ನು ತಟ್ಟಿರುತ್ತೆ ಅಂತ. ಆ ವಾಯ್ಸಿನ ಮುಖಾಂತರ ಆ ಪದಗಳು ತಟ್ಟಿರ್ತವೆ. ಅಲ್ಲಿ ನೋಡಿ, ಒಂದು ಆ ಗಾಯನದ ಜೊತೆಗೆ ನಾಯಕ ನಾಯಕಿ ಗುರ್ಸ್ಕೊಳ್ತಾರೆ, ಆ ಸಾಹಿತ್ಯ ಗುರ್ಸ್ಕೊಳ್ಳುತ್ತೆ, ಸಾಹಿತ್ಯ ಬರೆದಂಥವ್ರು ಗುರ್ಸ್ಕೊಳ್ತಾರೆ, ಆ ಸಿನಿಮಾ ಗುರ್ಸ್ಕೊಳ್ಳುತ್ತೆ, ಆ ಡೈರೆಕ್ಟರ್ ಗುರ್ಸ್ಕೊಳ್ತಾರೆ, ಇಡೀ ಸಿನಿಮಾ ಗುರ್ಸ್ಕೊಳ್ಳುತ್ತೆ ಇಂತಹ ಗಾಯಕರಿಂದ. ಆ ಸಿನಿಮಾ ಓಡುತ್ತೆ ಅಂದರೆ ಕೆಲವು ಗಾಯಕರಿಂದ. ಎಸ್ ಜಾನಕಿಯವರ ಅಂತಿಮ ಯಾತ್ರೆ, ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಗ್ತಾ ಇದೆ. ಆಂಧ್ರ ಬ್ರಾಹ್ಮಣ ಸಂಪ್ರದಾಯದಂತೆ ಈ ವಿಧಿವಿಧಾನಗಳು ನೆರವೇರ್ತಾ ಇರುವಂಥದ್ದು. ಮೊದಲ ಉಸಿರು ಆಂಧ್ರದಲ್ಲಿ, ಕೊನೆ ಉಸಿರು ಕರ್ನಾಟಕದಲ್ಲಿ. ಅವರು ಇಚ್ಛೆ ಪಟ್ಟಂತೆಯೇ ಮೈಸೂರಲ್ಲಿ. ಸಾಂಸ್ಕೃತಿಕ ಲೋಕ, ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸಂಸ್ಕೃತಿಯ ಪ್ರತಿಬಿಂಬ, ಸಂಗೀತ ಲೋಕದ ಸಾಮ್ರಾಜ್ಞೆ, ಸ್ವರ ಸಾಮ್ರಾಜ್ಞೆ. ಕೆಲವರಿಗೆ ಅನ್ಕೊಂಡಂಗೆ ಆ ಜಾಗದಲ್ಲೇ, ಆ ನೆಲದಲ್ಲೇ ಜೀವ ಬಿಡೋದಿದೆಯಲ್ಲ, ಕೆಲವರಿಗೆ ಮಾತ್ರ ಆ ಅವಕಾಶ ಸಿಗೋದು. ಯಾಕೆಂದರೆ ಇಷ್ಟೆಲ್ಲ ಸಾಧನೆ ಮಾಡಿದಂಥವ್ರಿಗೆ, ಇಷ್ಟೆಲ್ಲ ಅಪ್ರತಿಮ ಅದ್ವಿತೀಯ ಸಾಧನೆ ಮಾಡಿದಂಥವ್ರಿಗೆ ದೇವರು ಕೂಡ ಅವ್ರು ಅಂದ್ಕೊಂಡಂತೆ, ಅವ್ರ ಇಚ್ಛೆಯಂತೆ ಸಾವು ಕೊಟ್ಟಿದೆ. ಅವ್ರ ಇಚ್ಛೆ ಅಂತಲೇ ಕೊನೆಯ ಉಸಿರನ್ನು ಮೈಸೂರಲ್ಲಿ ಬಿಡುವಂತೆ ಮಾಡಿದ್ದಾನೆ. ಅಂತ್ಯಕ್ರಿಯೆ ಕೂಡ ಅವ್ರು ಅಂದ್ಕೊಂಡಂತೆ ಮೈಸೂರು ಜಿಲ್ಲೆಯಲ್ಲೇ ಆಗ್ತಾರೆ. ಎಚ್ ಡಿ ಕೋಟೆಯಲ್ಲಿ ನೆರವೇರ್ತಾ ಇರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ, ಸಂಗೀತ ನಿರ್ದೇಶಕರುಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಅಂತಿಮ ಯಾತ್ರೆ. ಸುಮಾರು 6 ದಶಕಗಳ ಕಾಲ ಸಿನಿಮಾವನ್ನ ತಮ್ಮ ಧ್ವನಿಯ ಮುಖಾಂತರ ಆಳ್ದಂಥವ್ರು ಜಯಮಾಲ ಅವರು, ಭಾರತಿ ವಿಷ್ಣುವರ್ಧನ್ ಅವರು. ಭಾರತಿ ವಿಷ್ಣುವರ್ಧನ್ ಅವರ ಹಲವಾರು ಸಿನಿಮಾಗಳಲ್ಲಿ ಹಾಡಿ ಅವರಿಗೂ ಕೂಡ ಹೆಸರು ಬಂದಿದೆ, ಆ ಸಿನಿಮಾಕ್ಕೂ ಹೆಸರು ಬಂದಿದೆ.
ಜಾನಕಿ ಅವರು ಅವರ ಭಾವನೆ, ಪದಗಳ ಸ್ಪಷ್ಟನೆ, ಸಂಗೀತದ ಮೇಲಿನ ಸಮರ್ಪಣಾ ಭಾವ, ಆ ಹಿಡಿತ ಹೊಸ ಗಾಯಕರಿಗೆ, ಈ ಜನರೇಷನ್ನ ಸಿಂಗರ್ಸ್ಗಳಿಗೆ ಇನ್ಸ್ಪಿರೇಷನ್. ಯಾರ್ಯಾರನೋ ಇನ್ಸ್ಪಿರೇಷನ್ ತಗೊಳ್ಳೋದಲ್ಲ. ಒಂದೆರಡು ಹಾಡು ಹೇಳಿದ ತಕ್ಷಣ ಆಕಾಶದಲ್ಲಿ ತೇಲೋದಲ್ಲ. ನೋಡಿ ಕಲೀರಿ. ಇಂಥ ಮೇರು ವ್ಯಕ್ತಿತ್ವವನ್ನು ನೋಡಿ. 48,000 ಹಾಡುಗಳು, 48,000 ಹಾಡುಗಳು. ದಿನಕ್ಕೊಂದು ಹಾಡು ಅಂದ್ರೂ 150 ವರ್ಷ ಆಗುತ್ತೆ. ಅಷ್ಟು ಮಟ್ಟಿಗೆ ಬೇಡಿಕೆ ಇದ್ದಿದ್ದಂತಹ ಧ್ವನಿ ಇಡೀ ದೇಶದಲ್ಲಿ. ಅವರ ಮೊಮ್ಮಗಳು ಅಪ್ಸರಾ ಅವರಿಂದ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. 2017ರಲ್ಲಿ ಮೈಸೂರಿನಲ್ಲೇ ಒಂದು ದೊಡ್ಡ ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕವಾಗಿ ಅನೌನ್ಸ್ ಮಾಡ್ತಾರೆ, ಗಾಯನಕ್ಕೆ ವಿದಾಯವನ್ನು ಹೇಳ್ತಾರೆ. 9 ವರ್ಷ ಆಯಿತು ಗಾಯನಕ್ಕೆ ವಿದಾಯ ಹೇಳಿ. ಸ್ವಲ್ಪ ಅನಾರೋಗ್ಯ ಎಲ್ಲ ಶುರುವಾಗಿತ್ತು. ಆದರೆ ಈ 9 ವರ್ಷದ ಹಿಂದೆ ಅವರ ಹಾಡುಗಳು ಇನ್ಯಾವ ಲೆವೆಲ್ಗೆ ಪ್ರತಿಯೊಬ್ಬರ ಬಾಯಲ್ಲಿ ಗುನುಗ್ತಾ ಇದ್ದಿದ್ದಂಥದ್ದು. ಪ್ರತಿಯೊಬ್ಬರ ಮನಸ್ಸಲ್ಲಿ, ಪ್ರತಿಯೊಬ್ಬರ ಬಾಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಇವರ ಹಾಡುಗಳು ಒಂದಲ್ಲ ಒಂದು ದಿನ ಅಂತೂ ಆಲ್ಮೋಸ್ಟ್ ಪ್ರತಿದಿನನೂ ಕೇಳಿರ್ತಾ ಇದ್ರು. ಆವಾಗ ರೇಡಿಯೋ ಕಾಲ ಬೇರೆ. ಪ್ರತಿದಿನನೂ ಆಲ್ಮೋಸ್ಟ್ ರೇಡಿಯೋ ಕೇಳಿಸ್ಕೊಳ್ಳುವಂಥವ್ರು ಇವರ ಧ್ವನಿಯನ್ನು ಕೇಳಿಸ್ಕೊಳ್ತಾ ಇದ್ರು, ಇವರ ಹಾಡುಗಳನ್ನು ಕೇಳಿಸ್ತಾ ಇದ್ರು, ಇವರ ಹಾಡುಗಳನ್ನು ಪ್ರೀತಿಸ್ತಾ ಇದ್ರು. ಇದ್ದೇ ಇರೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವ್ರ ಧ್ವನಿಗೆ ಇದ್ದಿದ್ದಂಥ ಬೇಡಿಕೆ ಅದು. ನೀನು ಕೆಲವೇ ಕ್ಷಣಗಳಲ್ಲಿ ಅವ್ರ ದೇಹ ದೂರ ಆಗುತ್ತೆ. ಬರೀ ದೇಹ ಮಾತ್ರ ದೂರ ಆಗುತ್ತೆ. ಅವರ ಆತ್ಮ ಭಾರತೀಯ ಸಂಗೀತ ಲೋಕದಲ್ಲೇ ಇರುತ್ತೆ. ಸ್ವರಕ್ಕೆ, ಭಾವನೆಗೆ ಒಂದು ಧ್ವನಿ ಅವರು. ಭಾಷೆಯ ಗಡಿಗಳನ್ನು ಮೀರಿ ಭಾರತೀಯ ಸಂಗೀತದ ಏಕತೆಯ ಪ್ರತೀಕವಾಗಿದ್ದಂಥವರು ಜಾನಕಿ ಅಮ್ಮ. ಅಷ್ಟು ಈಸಿ ಅಲ್ಲ. ಗಾಯಕರು ಎಲ್ಲ ಚಿತ್ರರಂಗದಲ್ಲೂ, ಎಲ್ಲ ಭಾಷೆಯಲ್ಲೂ, ಫ್ರೆಂಚು, ಚೈನೀಸು ಆಡಿದ್ದಾರೆ ಅಂದರೆ ಊಹಿಸ್ಕೊಳ್ಳಿ ಅವ್ರು ಎಷ್ಟರ ಮಟ್ಟಿಗೆ ಆ ಒಂದು ಡೆಡಿಕೇಶನ್, ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥದ್ದನ್ನು. ಪ್ರತಿಯೊಂದು ಭಾವನೆಗೆ, ಪ್ರತಿಯೊಂದು ಸಂಗೀತಕ್ಕೂ, ಲಿರಿಕ್ಸಿಗೂ ಜೀವವನ್ನು ತುಂಬುತ್ತಾ ಇದ್ದಂತಹ ಗಾಯಕಿ. ಭಾವನೆಗಳಿಗೆ ಧ್ವನಿ ನೀಡಿದಂಥ ಸಂಗೀತದ ಸಾಧಕಿಯವರು. ಯಾಕೆಂದರೆ ನನಗೆ ಇದನ್ನ ಹೇಳಕ್ಕೆ ಯಾವಾಗಲೂ ಖುಷಿ ಅನ್ಸುತ್ತೆ. ಸಂಗೀತದಿಂದ ಹೆಸರು ಮಾಡಿದಂಥವ್ರು ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ ಇರ್ಬೋದೇನೋ. ಆದರೆ ಸಂಗೀತಕ್ಕೆ ಹೆಸರು ತಂದು ಕೊಟ್ಟಂಥವ್ರು ಕೆಲವರು, ಬೆರಳೆಣಿಕೆ ಅಷ್ಟು ಅಷ್ಟೇ. ಕೆಲವರು ಮಾತ್ರ ಸಂಗೀತಕ್ಕೇ ಹೆಸರು ತಂದು ಕೊಟ್ಟವರು, ಸಂಗೀತಕ್ಕೆ ಕಿರೀಟ ಆದಂಥವ್ರು. ಅದರಲ್ಲಿ ಜಾನಕಿ ಅಮ್ಮ ಒಬ್ಬರು. ಅದೆಲ್ಲ ಸುಮ್ಮನೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆದಂಥ ಒಂದು ಹಾರ್ಡ್ ವರ್ಕು, ಡೆಡಿಕೇಶನ್ ಬೇಕು, ಕೆಪಾಸಿಟಿ ಬೇಕು. ಅದೆಲ್ಲವೂ ಕೂಡ ಇತ್ತು. ಯಾಕೆಂದರೆ ನಿರಂತರವಾಗಿ ಆ ಧ್ವನಿಯನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆಯಲ್ಲ, ಆ ಧ್ವನಿಗೆ ಬೇಡಿಕೆ ಇದ್ದಂಥ ಸಂದರ್ಭದಲ್ಲಿ ಆ ಧ್ವನಿಯನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, 65 ವರ್ಷಗಳ ಕಾಲ, 6.5 ದಶಕಗಳ ಕಾಲ ಆ ಧ್ವನಿಯನ್ನು ಕಾಪಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಚೇಂಜ್ ಆಗ್ತಾನೇ ಹೋಗ್ತಾ ಇರತ್ತೆ. ಏನೋ ತಿಂದ್ರೆ ಯಾವುದೋ ರೀತಿಯಲ್ಲಿ ಇನ್ಯಾವುದೋ ಒಂದು ರೋಗಗಳು ಹತ್ಕೊಂಡಿರ್ತವೆ. ಆ ವಾಯ್ಸ್ಗಳು ಬದಲಾಗ್ತಾನೆ ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ತಮ್ಮ ವಾಯ್ಸನ್ನು
ಎಲ್ಲೂ ಹಾಳಾಗದ ರೀತಿಯಲ್ಲಿ ಕಾಪಾಡ್ಕೊಂಡು ಬರುವಂಥದ್ದು ಕೂಡ ದೊಡ್ಡ ಸವಾಲು. ಅಷ್ಟೊಂದು ಬೇಡಿಕೆ ಇರುವಂಥ ಸಂದರ್ಭದಲ್ಲಿ ಅದರಲ್ಲೇ ಗೊತ್ತಾಗುತ್ತೆ ಅವರಿಗೆ ಸಂಗೀತದ ಮೇಲೆ ಇದ್ದಂಥ ಒಂದು ಅಭಿಮಾನ ಎಷ್ಟು, ಗೌರವ ಎಷ್ಟು, ಪ್ರೀತಿ ಎಷ್ಟು. ಇವರು ಹಾಡಿದಂಥ ಹಾಡುಗಳು ಅದೆಷ್ಟು ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ಕೆಲವರಿಂದ ಹಾಡಿಸ್ಕೊಳ್ಳೋದಕ್ಕೆ ಆ ಪದಗಳು ಪುಣ್ಯ ಮಾಡಿರ್ತವೆ, ಆ ಹಾಡು ಪುಣ್ಯ ಮಾಡಿರುತ್ತೆ. ಆ ರೀತಿಯಾದಂಥ ಸಿಂಗರ್ ಎಸ್ ಜಾನಕಿ ಅಮ್ಮನವರ. ಆ ಹಾಡುಗಳನ್ನು ಹಾಡಿಸ್ಕೊಂಡಂತಹ ಆ ಸಂಗೀತ ಎಷ್ಟು ಮಟ್ಟಿಗೆ ಪುಣ್ಯ ಮಾಡಿದೆಯೋ, ಕೇಳಿಸ್ಕೊಂಡಂಥ ನಾವುಗಳು ಕೂಡ ಅಷ್ಟೇ ಪುಣ್ಯವಂತರು. ಯಾಕಂದರೆ ಈ ಸಂಗೀತ ಅನ್ನುವಂಥದ್ದು ನಮ್ಮ ಭಾವನೆಗಳ ಜೊತೆ ಬೆರ್ತೋಗಿರುವಂಥದ್ದು. ತುಂಬ ಬೇಸರದಲ್ಲಿದ್ದಾಗ ಕೆಲವೊಂದು ಸಾಂಗ್ಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ನಿರಾಳ ಆಗುತ್ತೆ. ತುಂಬ ಕಷ್ಟದಲ್ಲಿದ್ದಾಗ, ತುಂಬ ನೋವಲ್ಲಿದ್ದಾಗ, ಜೀವನ ಸಾಕು ಅನಿಸಿದಾಗ, ಅಥವಾ ಜೀವನದಲ್ಲಿ ತುಂಬ ಖುಷಿ ಅನಿಸಿದಾಗ ಕೆಲವೊಂದು ಸಾಂಗ್ಗಳು ಜೀವನಕ್ಕೊಂಥರ ಸ್ಫೂರ್ತಿಯಾಗಿರ್ತವೆ. ಬದುಕೆ ಸಾಕಪ್ಪ ಅಂದಾಗ ಕೆಲವೊಂದು ಹಾಡುಗಳನ್ನು ಕೇಳಬೇಕಾದ್ರೆ ಇಲ್ಲ ಇಷ್ಟೇ ಅಲ್ಲ ಬದುಕು ಅನಿಸುತ್ತೆ. ಆ ರೀತಿಯಾಗಿ ಕೆಲವೊಂದು ಸಾಂಗ್ಗಳು, ಕೆಲವೊಂದು ಧ್ವನಿ ಇದೆಯಲ್ಲ, ಬದಲಾವಣೆ ಮಾಡುತ್ತೆ ಮನುಷ್ಯನನ್ನು. ಅಂಥ ಧ್ವನಿಗಳಲ್ಲಿ ಇವ್ರದ್ದು ಕೂಡ ಒಂದು, ಜಾನಕಿ ಅಮ್ಮನವ್ರದ್ದು ಕೋಗಿಲೆಯ ಕಂಠ. ಸಂಗೀತ ಲೋಕಕ್ಕೆ ಏನೇನೆಲ್ಲ ಒಬ್ಬ ಕಲಾವಿದ ಕೊಡ್ಬೋದು, ಅಂದರೆ ಗಾಯಕ ಕೊಡ್ಬೋದು, ಅದೆಲ್ಲವನ್ನೂ ಕೊಟ್ಟಿರುವಂತಹ ಕೆಲವು ಗಾಯಕರುಗಳ ಪೈಕಿ ಎಸ್ ಜಾನಕಿ ಅಮ್ಮನವರು ಒಬ್ಬರು. ಆಗಿದ್ದಂಥ ಸಾಹಿತ್ಯ, ಮ್ಯೂಸಿಕ್ ಡೈರೆಕ್ಟ್ಗಳು ಎಲ್ಲದರಲ್ಲೂ ಪರ್ಫೆಕ್ಷನ್ ಅನ್ನ ಬಯಸ್ತಾ ಇದ್ದಂಥವ್ರು. ಈ ಹಾಡಿಗೆ ಇವರೇ ಸರಿ, ಅದು ಯಾವುದೇ ಹಾಡಾಗಲಿ ಇವರೇ ಸರಿಯಪ್ಪ, ಇವರಿದ್ರೇ ಆ ಹಾಡು ಸಕ್ಸಸ್ಸು, ಇವ್ರು ಹಾಡಿದ್ರೇ ಆ ಹಾಡಿಗೊಂದು ಜೀವ ಅಂತ ಡಿಸೈಡ್ ಮಾಡ್ಲಾಗ್ತಾ ಇತ್ತು. ಕನ್ಸನ್ನೇ ಕಾಣ್ತಾ ಇದ್ರಂತೆ ಎಷ್ಟೋ ಮ್ಯೂಸಿಕ್ ಡೈರೆಕ್ಟರ್ಗಳು. ಅವ್ರು ಹಾಡ್ಲಿಕ್ಕೆ ಡೇಟ್ ಸಿಕ್ಕಾಗ್ಲೇನೆ ಆ ಹಾಡುಗಳು ರೆಕಾರ್ಡಿಂಗ್ ಆಗ್ತಾ ಇದ್ದಿತ್ತು. ಈಗೆಲ್ಲ ರೆಕಾರ್ಡಿಂಗ್ ಟೈಮಲ್ಲಿ ಅವ್ರು ಬರ್ತಾರ ಕೇಳಿ ಅನ್ನೋ ರೀತಿಯಲ್ಲಿ ಇರುತ್ತಲ್ಲ, ಹಂಗಲ್ಲ. ಇವ್ರು ಫುಲ್ ಬ್ಯುಸಿ ಬೇರೆ ಎಲ್ಲ ಇಂಡಸ್ಟ್ರಿಲೂ. ಇಂಥ ಸಂದರ್ಭದಲ್ಲಿ ಅವ್ರ ಡೇಟ್ ಸಿಕ್ಕಾಗ್ಲೇನೆ ಆ ಹಾಡುಗಳ ರೆಕಾರ್ಡಿಂಗ್ ಆಗ್ತಾ ಇತ್ತು. ಆದ್ಮೇಲೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಿತ್ತು.